ನೋಡಿ, ನಾನು ಇದು ರಾಜಕೀಯವಾಗಿ ಬಿಜೆಪಿ ಪಾರ್ಟಿಯವರು ಏನ್ ಬೇಕು ಹೇಳ್ತಾರೆ. ನಿಜ, ನಾನು ಸಿದ್ದರಾಮಯ್ಯ ಆಪ್ತನು ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ, ಇವೆಲ್ಲವೂ ನಿಜ. ಆಗಿದ್ದ ಡಿ ಕೆ ಶಿವಕುಮಾರ್ ವಿರೋಧಿ ಅಲ್ಲ ನಾನು. ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ದಂಥವರು, DCM ಆಗಿದ್ದಂಥವರು. ನಾನು ಅವ್ರ ವಿರೋಧನೂ ಅಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ನನ್ನ ನೋವು ಬಿಟ್ಟು ಅವರು ಆ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಒತ್ತು ಕೊಟ್ರೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಖಂಡಿತ ಆಕ್ಷೇಪ ಇದೆ. ನಿಮ್ಮನ್ನು ಮಾತಾಡಿದ್ದೇನೆ. ಇವತ್ತು ಮಂಡ್ಯ ಜಿಲ್ಲೆಗೆ 2 ಸ್ಥಾನ ಕೂಡ ಅಗತ್ಯ ಇರಲಿಲ್ಲ. ಅದೇ ರೀತಿಯಾಗಿ ಕೂಡ ಇವತ್ತು ನೀವು ಬೆಂಗಳೂರು ಗ್ರಾಮಾಂತರ ಹಿಡ್ಕೊಂಡ್ರೆ ನಿಮ್ಮ ಮಂಡ್ಯ, ಚಾಮರಾಜನಗರ, ಮೈಸೂರು, ಆಮೇಲೆ ನಿಮಗೆ ಈ ಭಾಗಕ್ಕೆಲ್ಲ ಕೂಡ ಇವತ್ತು, ಆಮೇಲೆ ಪೊನ್ನಣ್ಣನವರನ್ನ ಇವರು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿ ಒಂದು ಭಾಗಕ್ಕೆ ನೀವು 5 ಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಯನ್ನು ತಗೊಂಡಿದ್ದೀರಿ. ಇದು ಅಗತ್ಯತೆ ಇತ್ತೇ ನಿಮಗೆ? ಇದ್ರ ಬದಲಾಗಿ ನಮಗೊಂದು ಮಂತ್ರಿ ಕೊಡಬೇಕಾಗಿತ್ತಲ್ಲ 2 ಜಿಲ್ಲೆಗೆ. ನೀವು ಒಂದೇ ಭಾಗದಲ್ಲಿ ಮುಖ್ಯಮಂತ್ರಿ ಇದ್ದುಕೊಂಡು ಕೂಡ ನೀವು ಇನ್ನೊಬ್ಬ ಒಂದು ಜಿಲ್ಲೆಗೆ 2 ಮಂತ್ರಿಗಳನ್ನು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾಕೆ ಬಲಗೈ ನಮ್ಮಲ್ಲಿ ಇರ್ಲಿಲ್ವಾ? ಬಲಗೈ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದೀವಾ? ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರಾ? ಅದನ್ನ ಹೈಕಮಾಂಡ್ ಯೋಚನೆ ಮಾಡ್ಬೇಕಲ್ವಾ? ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಬಲಗೈ ಇದ್ದೀವಿ. ಈ ಬಲಗೈದವ್ರ ನೋವು ನಿಮ್ಗೆ ಅರ್ಥ ಆಗಲ್ವಾ? ಹೋರಾಟಗಳು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ರು. ಹೈಕಮಾಂಡ್ ನಮ್ಮ ನೋವು ಅರ್ಥ ಆಗಲ್ವಾ? ಯಾಕೆ ಬಂಗಾರಪೇಟೆಗೆ ಅಥವಾ ಈ ಕೋಲಾರ ಜಿಲ್ಲೆಗೆ ಬಲಗೈ ಸಂಸ್ಥೆ ಇರೋ ಕಡೆ ಒಂದು ಬಲಗೈ ಅವಕಾಶ ಕೊಡ್ಬೋದಾಗಿತ್ತಲ್ಲ? ಇದು ನಮ್ಮ ನೋವಿದೆ ನಮಗೆ.